ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಅವಾಂತರ ಅಷ್ಟಿಷ್ಟಲ್ಲ. ಸುಬ್ರಹ್ಮಣ್ಯ ನಗರದಲ್ಲಿ ಮನೆ ಕಾಂಪೌಂಡ್ ಮೇಲೆ ಮರ ಬಿದ್ದುಬಿಟ್ಟಿದೆ. ಮರ ಬಿದ್ದ ಹಿನ್ನೆಲೆ ಮನೆ ಗೇಟ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಮರ ಬಿದ್ದ ಹಿನ್ನೆಲೆ ರಸ್ತೆ ಕೂಡ ಬಂದ್ ಆಗಿದೆ. ಜನರು ಪರದಾಡ್ತಿದ್ದಾರೆ. ನಿನ್ನೆ ಬಿದ್ದಂತ ಮಳೆ ಏನಿದೆ ಅದರಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿವೆ. ಒಂದೊಂದು ಏರಿಯಾದಲ್ಲೂ ಕೂಡ ಒಂದೊಂದು ರೀತಿಯ ಅವಾಂತರ. ಈ ಸುಬ್ರಹ್ಮಣ್ಯ ನಗರದಲ್ಲಿ ಗೇಟ್ ಮೇಲೆ ಮರ ಬಿದ್ದುಬಿಟ್ಟಿದೆ. ಹೀಗಾಗಿ ಆ ಗೇಟ್ ಸಂಪೂರ್ಣ ಬಂದ್ ಆಗ್ಬಿಟ್ಟಿದೆ. ಅತ್ತ ರಸ್ತೆ ಕೂಡ ಬಂದ್ ಆಗಿದೆ. ನೋಡಿ, ಆ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ. ಮರ ಬಿದ್ದಿರೋದು ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮರ ಈ ರೀತಿಯಾಗಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿರೋದ್ರಿಂದ ಅಲ್ಲಿ ರಸ್ತೆ ಕೂಡ ಬಂದ್ ಆಗಿದೆ. ಜನರು ಪರದಾಡ್ತಾ ಇದ್ದಾರೆ. ಇಲ್ಲಿ ಓಡಾಡೋದಕ್ಕಾಗ್ತಾ ಇಲ್ಲ. ಜನರು ಓಡಾಡ್ಬೋದು, ಬಟ್ ವೆಹಿಕಲ್ಸ್ ಹೋಗೋದಕ್ಕಾಗಲ್ಲ. ಹೀಗಾಗಿ ಆ ಮನೆಯ ಗೇಟ್ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಾರ್ಗೂ ಕೂಡ ಮರ ಟಚ್ ಆಗಿದೆ. ಈ ರೀತಿ ಅವಾಂತರ ಸೃಷ್ಟಿ ಆಗ್ಬಿಟ್ಟಿದೆ. ಇನ್ನು BBMP ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ರಮ ಕೈಗೊಳ್ಳಬೇಕಿದೆ. ಆ ಮರವನ್ನು ತೆರವುಗೊಳಿಸುವಂಥ ಕಾರ್ಯ ಅದು ಯಾವಾಗ ಮಾಡ್ತಾರೆ ಅಂತ. ಸುಬ್ರಹ್ಮಣ್ಯ ನಗರದಲ್ಲಿ ಆಗಿರುವಂಥ ಘಟನೆ ಇದು. ಅಲ್ಲಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಇದೇ ರೀತಿ ಅವಾಂತರಗಳಾಗ್ಬಿಟ್ಟಿವೆ. ನಿನ್ನೆ ಬಿದ್ದಂಥ ಒಂದು ಮಳೆಗೆ ಎಷ್ಟೋ ಅವಾಂತರಗಳಾಗಿದೆ. ಮರ ಬಿದ್ದಿರೋದಿರ್ಬೋದು, ವಾಹನ ಸವಾರರಿಗೆ ಸಂಕಷ್ಟ, ಜೊತೆಗೆ ಎಲ್ಲೆಂದರಲ್ಲಿ ನೀರು ನಿಂತ್ಕೊಂಡಿರೋದು, ಟ್ರಾಫಿಕ್ ಜಾಮ್, ಇದೆಲ್ಲವೂ ಕೂಡ ನಿನ್ನೆ ಆಗಿದೆ. ಸುಬ್ರಹ್ಮಣ್ಯ ನಗರದಲ್ಲಿ ಮನೆ ಕಾಂಪೌಂಡ್ ಮೇಲೇ ಮರ ಬಿದ್ದುಬಿಟ್ಟಿದೆ. ಗೇಟ್ ಬಂದ್ ಹಾಕಿದೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿರೋದ್ರಿಂದ ರಸ್ತೆಯಲ್ಲಿ ಯಾವ ವೆಹಿಕಲ್ ಕೂಡ ಓಡಾಡೋದಕ್ಕಾಗ್ತಾ ಇಲ್ಲ. ಸಂಪೂರ್ಣ ಅಲ್ಲಿ ಬಂದ್ ಆಗ್ಬಿಟ್ಟಿದೆ. ಈ ಮರವನ್ನು ತೆರವುಗೊಳಿಸುವಂಥ ಕಾರ್ಯ ಆದಷ್ಟು ಬೇಗ ಆಗಬೇಕಿದೆ.